ತುಳಸಿ ಸೊಗಡಲ್ಲಿ ಬೇವಿನ ಶಕ್ತಿ. ಈ ಬಾಡಿ ವಾಶ್ ನೀಡುತ್ತದೆ ತ್ವಚೆಗೆ ರಕ್ಷಣೆ ಯುಕ್ತಿ. ನಮಸ್ಕಾರ ರೀ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ವರ್ಲ್ಡ್. ಇವತ್ತಿನ ವಿಡಿಯೋದಾಗ ಒಂದ್ ನೈಸರ್ಗಿಕ ಮತ್ತ ಸ್ಕಿನ್ ಫ್ರೆಂಡ್ಲಿ ಬಾಡಿ ವಾಶ್ ಹೆಂಗ್ ತಯಾರು ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಅದು ಬೇವಿನ ಎಲೆ ಮತ್ತ ತುಳಸಿ ಎಲೆ ಯೂಸ್ ಮಾಡಿ. ಬೇವ ಮತ್ತು ತುಳಸಿನ ಯಾಕಪ್ಪ ಅಂದ್ರ ಇವೆರಡೂ ನಮ್ಮ ಆಯುರ್ವೇದದಲ್ಲಿ ಶತಮಾನದಷ್ಟು ಹಿಂದಿನ ಔಷಧಿಯ ಗುಣಗಳನ್ನು ಹೊಂದ್ಯಾವ್ರಿ. ನಿಮ್ಮ ಸ್ಕಿನ್ ನಲ್ಲಿರೋ ಅಲರ್ಜಿ, ಮಂಜುಗಳು ಮತ್ತ ದುರ್ವಾಸನೆ ಕಡಿಮೆ ಮಾಡುತ್ತಾರೆ. ತುಳಸಿ ತ್ವಚೆಯನ್ನು ಶುದ್ಧಗೊಳಿಸಿ ಚರ್ಮ ಹೊಳೆಯುವಂಗ ಮಾಡುತ್ತಾರೆ. ಎಲ್ಲಾ ಪದಾರ್ಥಗಳು ಮನ್ಯಾಗ ಸಿಗುವುದ್ರಿಂದ ಚಿಂತೆ ಮಾಡೋ ಅವಶ್ಯಕತೆನ ಇಲ್ರಿ. ಇದ ಈಜಿಯಾಗಿ ಮನ್ಯಾಗ ತಯಾರು ಮಾಡಬಹುದ್ರಿ. ಫಸ್ಟ್ ಬೇವಿನ ಎಲೆ ಮತ್ತ ತುಳಸಿ ಎಲೆ ಸ್ವಚ್ಛಂಗ ತೊಳ್ಕೊಂಡ ಇಟ್ಕೋರಿ. ಈಗ ಗ್ಯಾಸ್ ಆನ್ ಮಾಡಿ ಒಂದ ಪಾತ್ರೆ ಇಡ್ರಿ. ಆ ಪಾತ್ರೆ ಒಳಗ ಬೇವಿನ ಎಲೆ ಮತ್ತ ತುಳಸಿ ಎಲೆ ಹಾಕ್ರಿ. ಮತ್ತ ಅದ್ರೊಳಗ 2 ಗ್ಲಾಸ್ ತಣ್ಣೀರ್ ಹಾಕಿ ಒಂದ್ 10 ರಿಂದ 15 ನಿಮಿಷ ಕುದಿಸ್ರಿ. 2 ಗ್ಲಾಸ್ ಇದ್ದಿದ್ದ 1 ಗ್ಲಾಸ್ ಆಗ್ಬೇಕು ನೋಡ್ರಿ. ಮತ್ತ ನೀರ್ ಪೂರ್ತಿ ಹಸಿರು ಕಲರ್ ಆಗಿ ಕನ್ವರ್ಟ್ ಆಗ್ಬೇಕ್ರಿ. ಅಲ್ಲಿವರೆಗೂ ಕುದಿಸ್ಕೊರಿ. ಒಂದ 15 ನಿಮಿಷ ಬಿಟ್ಟ ನೋಡಿರ ನೀರು ಕಡಿಮೆ ಆಗೇತ್ರಿ. ಮತ್ತ ನೀರಿನ ಕಲರ್ ಕೂಡ ಚೇಂಜ್ ಆಗೇತ್ ನೋಡ್ರಿ. ಹಸಿರು ಕಲರ್ ಆಗಿ ಕನ್ವರ್ಟ್ ಆಗೇತಿ. ಈಗ ಏನ್ ಮಾಡ್ರಿ, ಗ್ಯಾಸ್ ಆಫ್ ಮಾಡ್ರಿ. ಮತ್ತ ಸ್ವಲ್ಪ ಹೊತ್ತ ತಣ್ಣಗಾಗಕ ಬಿಟ್ಟು ಬಿಡ್ರಿ. ಸ್ವಲ್ಪ ಹೊತ್ತ ತಣ್ಣಗ ಆದ್ಮೇಲೆ ಏನ್ ಮಾಡ್ರಿ, ಈಗ ಒಂದ ಮಿಕ್ಸಿ ಜಾರ್ ತಗೋರಿ. ಅದ್ರೊಳಗ ಬೇವಿನ ಎಲೆ ನೀರ್ ಸಕಟ ಹಾಕ್ರಿ. ಹಾಕಿ ಒಂದ್ 2 ರೌಂಡ್ ಮಿಕ್ಸ್ ಮಾಡ್ಕೋರಿ. ಇದರಿಂದ ಏನಾಗತ್ತ, ಬೇವಿನ ಅಂಶ ಎಲ್ಲಾ ನೀರೊಳಗ ಹೋಗುತ್ತರಿ. ಮಿಕ್ಸಿ ಮಾಡಿದ್ಮೇಲೆ ಏನ್ ಮಾಡ್ರಿ, ಚಾನ್ಗಿ ತಗೋರಿ. ಚಾನ್ಗಿ ಒಳಗ ಸೋಸ್ಕೋರಿ. ನೀರ್ ಸೆಪರೇಟ ಮತ್ತ ಬೇವಿನ ಎಲೆ ಸೆಪರೇಟ ಆಗ್ಬೇಕ್ರಿ. ಸೋಸ್ಕೊಂಡಾದ್ಮೇಲೆ ನಮ್ದ ಬೇವ ಮತ್ತ ತುಳಸಿ ನೀರ ಈ ರೀತಿ ಕಾಣತ್ತರಿ. ನೋಡ್ರಿ ಎಷ್ಟ್ ಚಂದ ಗ್ರೀನ್ ಕಲರ್ ಬಂದೈತಿ. ಈಗ ಏನ್ ಮಾಡ್ರಿ, ಒಂದ್ ಬೌಲ್ ತಗೋರಿ. ಅದ್ರೊಳಗ ಸ್ವಲ್ಪ ತೆಗದಿಡ್ರಿ. ಇದು ಯಾಕಪ್ಪ ಅನ್ನತ್ತೀರಿ, ಇದು ಯಾಕಂತ ಹೇಳಿ ಮುಂದ್ ಹೇಳ್ತೇನ್ರಿ. ಅದಕ್ಕ ನೀವ ಈ ವಿಡಿಯೋ ಪೂರ್ತಿ ನೋಡ್ಬೇಕಾಗತ್ತರಿ. ಈಗ ಏನ್ ಮಾಡ್ರಿ, ಇದ್ರಾಗ 2 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ ಹಾಕಿ ಚಂದಂಗಿ ಮಿಕ್ಸ್ ಮಾಡ್ಕೊರಿ. ಇಲ್ಲಿ ನಾವ ನ್ಯಾಚುರಲ್ ಆಯಿಲ್ ಮತ್ತ ಗ್ಲಿಸರಿನ್ ಆಡ್ ಮಾಡತಿಲ್ರಿ. ಯಾಕಂದ್ರ ಅದ್ರ ಬದಲಾಗಿ ನಾವ ಫೋಮ್ ಬರಾಕ ಪೇರ್ಸ್ ಶವರ್ ಜೆಲ್ ಯೂಸ್ ಮಾಡತ್ತೇವ್ರಿ. ಇದ್ರೊಳಗ ಗ್ಲಿಸರಿನ್ ಮತ್ತ ನ್ಯಾಚುರಲ್ ಆಯಿಲ್ ಇರುತ್ತರಿ. ಸೊ ಅದಕ್ಕ ನಾನು ಎಕ್ಸ್ಟ್ರಾ ಆಡ್ ಮಾಡತಿಲ್ಲ. ಸೊ ಶವರ್ ಜೆಲ್ ಇಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಹಾಕ್ರಿ. ಹಾಕಿ ಚಂದಂಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಯಾವ್ದಾರ ಎಸೆನ್ಷಿಯಲ್ ಆಯಿಲ್ ಹಾಕ್ಬಹುದ್ರಿ. ನೀವು ಟೀ ಟ್ರೀ ಆಯಿಲ್ ಆರ್ ಲೆವೆಂಡರ್ ಎಸೆನ್ಷಿಯಲ್ ಆಯಿಲ್ ಹಾಕ್ಬಹುದ್ರಿ. ಇದ ಆಪ್ಷನಲ್ ರೀ. ಎಲ್ಲಾ ಸಾಮಗ್ರಿಗಳ ಹಾಕಿ ಚಂದಂಗಿ ಮಿಕ್ಸ್ ಮಾಡಿ ನೋಡಿರ ನಮ್ಮದ ನ್ಯಾಚುರಲ್ ಬಾಡಿ ವಾಶ್ ತಯಾರೈತ್ರಿ. ತಯಾರಾದ್ಮೇಲೆ ಒಂದ ಶವರ್ ಬಾಟಲ್ ಇರುತ್ತಲ್ರಿ, ಮನಿಯೊಳಗ ಖಾಲಿ ಇದ್ದಿದ್ದ ನಿಮ್ದ ಹಳಿ ಶಾಂಪೂ ಬಾಟಲ್ ಅಥವಾ ಫೇಸ್ ವಾಶ್ ಅಥವಾ ಹ್ಯಾಂಡ್ ವಾಶ್ ಬಾಟಲ್ ಇರ್ತಾವಲ್ರಿ, ಅದ್ರೊಳಗ ಹಾಕಿ ಸ್ಟೋರ್ ಮಾಡಬಹುದ್ರಿ. ಇದನ್ ನೀವ ಹೊರಗಡೆ ಇಟ್ರಿ ಅಂದ್ರ 8 ದಿನ ಮತ್ತ ರೆಫ್ರಿಜರೇಟರ್ ಒಳಗ ಇಟ್ರಿ ಅಂದ್ರ 15 ರಿಂದ 20 ದಿನ ಯೂಸ್ ಮಾಡಬಹುದ್ರಿ. ಬರ್ರಿ ಇನ್ನ ಹೆಂಗ ಯೂಸ್ ಮಾಡೋದು ಅಂತ ಹೇಳಿ ನೋಡೋಣ. ಫಸ್ಟ್ ಏನ್ ಮಾಡ್ರಿ,
ಸ್ವಲ್ಪ ಒಂದ್ 2-3 ಡ್ರಾಪ್ಸ್ ನಿಮ್ಮ ಲೂಫಾ ಇರತ್ತಲ್ರಿ, ನಾರ್ಮಲ್ ಹೆಂಗ್ ಬಾಡಿ ವಾಶ್ ಯೂಸ್ ಮಾಡ್ತಿರ್ಲಿ ಅದೇ ತರ ಯೂಸ್ ಮಾಡ್ರಿ. ನೋಡ್ರಿ ಕೈ ಎಷ್ಟ ಕ್ಲೀನ್ ಆಗಿ ಮತ್ತ ಎಷ್ಟ ಶೈನಿಂಗ್ ಬಂದೈತಿ. ಸೊ ನೀವು ಇದನ್ನ ಡೈಲಿ ಯೂಸ್ ಮಾಡ್ರಿ. ರಿಸಲ್ಟ್ 15-20 ದಿನದಾಗ ನಿಮಗ ಕಾಣಬಹುದ್ರಿ. ಈಗ ಇದ ತುಳಸಿ ಮತ್ತ ನೀಮ್ ವಾಟರ್ ಯೂಸ್ ಮಾಡಿ ನೈಟ್ ಕ್ರೀಮ್ ಹೆಂಗ್ ತಯಾರು ಮಾಡೋದಂತ ಹೇಳಿ ನೋಡೋಣ ಬರ್ರಿ. ನಾವ ಅವಾಗ್ಲೇ ಸ್ವಲ್ಪ ನೀರ ಒಂದ್ ಬೌಲ್ ಒಳಗ್ ಹಾಕಿ ಇಟ್ಟಿದ್ದೋರ್ಲೆ ಅದ ತಗೋರಿ. ಅದ್ರೊಳಗ ಈಗ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಚಂದಂಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗ ಈ ರೀತಿ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಈಗ ಡಬಲ್ ಬಾಯ್ಲರ್ ಮೆಥಡ್ ಯೂಸ್ ಮಾಡಿ ಕ್ರೀಮ ತಯಾರು ಮಾಡೋಣಂತ. ಬೌಲ್ ಏನ್ ಮಾಡ್ರಿ, ನೀರ ಕುದಿ ಬಂದ್ಮೇಲೆ ಕಡಾಯಿ ಒಳಗ ಇಟ್ಟ ತಿರ್ಸ್ರಿ ಕ್ರೀಮಿ ಸ್ಟ್ರಕ್ಚರ್ ಬರೋವರೆಗೂ. ನೋಡ್ರಿ ಸ್ವಲ್ಪ ಗಟ್ಟಿಯಾಗಿ ಈಗ ಕ್ರೀಮ್ ಗತೆ ತಯಾರಾಗೈತಿ. ಕ್ರೀಮ್ ಗತೆ ತಯಾರಾದ್ಮೇಲೆ ಏನ್ ಮಾಡ್ರಿ, ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತ ಕೂಲ್ ಆಗಕ್ಕ ಬಿಟ್ಬಿಡ್ರಿ. ಕ್ರೀಮ್ ಕೂಲ್ ಆದ್ಮೇಲೆ ಏನ್ ಮಾಡ್ರಿ, ಈಗ ಇದ್ರೊಳಗ 2 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ಲ ಹಾಕ್ರಿ. ಮತ್ತ 1-2 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ರಿ. ಚಂದಂಗಿ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಏನ್ ಮಾಡ್ರಿ, ಲಾಸ್ಟಿಗೆ 5-6 ಡ್ರಾಪ್ ಟೀ ಟ್ರೀ ಆಯಿಲ್ ಹಾಕ್ರಿ. ನೀವು ಬೇಕಾತಂದ್ರ ಲೆವೆಂಡರ್ ಎಸೆನ್ಷಿಯಲ್ ಆಯಿಲ್ ಕೂಡ ಯೂಸ್ ಮಾಡಬಹುದ್ರಿ ಇನ್ಸ್ಟೆಡ್ ಆಫ್ ಟೀ ಟ್ರೀ ಆಯಿಲ್. ನೋಡ್ರಿ ನಮ್ ಕ್ರೀಮ್ ತಯಾರೈತಿ. ಇದನ್ನ ಒಂದ್ ಡಬ್ಬಿ ಒಳಗ್ ಹಾಕಿ ಸ್ಟೋರ್ ಮಾಡಬಹುದ್ರಿ. ರೆಫ್ರಿಜಿರೇಟರ್ದಾಗ ಇಟ್ಟ ನೀವ 15 ದಿನ ಆರಾಮಾಗಿ ಯೂಸ್ ಮಾಡಬಹುದ್ರಿ. ಬರ್ರಿ ಇನ್ನ ಯೂಸ್ ಹೆಂಗ್ ಮಾಡೋದಂತ ಹೇಳಿ ನೋಡೋಣ. ಇದನ್ನ ಏನ್ ಮಾಡ್ರಿ, ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಮುಖ ಚಂದಂಗಿ ತೊಳ್ಕೊಂಡಾದ್ಮೇಲೆ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡ್ಕೊರಿ. ಮಸಾಜ್ ಮಾಡಿ ಬಿಟ್ ಬಿಡ್ರಿ. ಹಂಗ ಮಾರ್ನಿಂಗ್ ಎದ್ದ ತಕ್ಷಣ ಏನ್ ಮಾಡ್ರಿ, ತಣ್ಣೀರ್ಲೆ ಮುಖ ತೊಳಿರಿ. ಈ ರೀತಿ ಮಾಡೋದ್ರಿಂದ ನಿಮ್ ಮುಖದ ಮೇಲಿಂದ ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್ ಮತ್ತ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರು ಬೇಗ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗ. ಮತ್ತೆ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.